Hi, this is Dr. Mamata KR, Assistant Professor, Government First Grade College, Tiptur. Today I discuss about problem on computation of total kilometer and passenger kilometer. The problem 1, the first problem. From the following information, calculate total kilometer, total passenger per kilometer. Number of buses 4. Days operated in a month 30 days. Trips made by each bus to a distance of 100 kilometers from one side. Capacity of each bus 40 passengers. Average passenger traveling 75% of capacity. So this is the problem. From the following information, calculate total kilometer and total passenger per kilometer. ಸೊ ಈ ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕೊಟ್ಟಿರೋಂಥ ಕೆಳಕಂಡ ಮಾಹಿತಿಯಿಂದ ಟೋಟಲ್ ಕಿಲೋಮೀಟರ್ ಮತ್ತು ಟೋಟಲ್ ಪ್ಯಾಸೆಂಜರ್ ಪರ್ ಕಿಲೋಮೀಟರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ಫಾರ್ಮೇಷನ್ಸ್ ಏನು ಅಂತ ನೋಡೋಣ. ನಂಬರ್ ಆಫ್ ಬಸ್ಸಸ್ 4. ಸೊ ಟೋಟಲ್ ಆಗಿ ಇಲ್ಲಿರೋಂಥ ಬಸ್ಸಸ್ಸು 4 ಬಸ್ಗಳಿವೆ. ಡೇಸ್ ಆಪರೇಟೆಡ್ ಇನ್ ಎ ಮಂತ್ 30 ಡೇಸ್. ಸೊ ಒಂದು ತಿಂಗಳಲ್ಲಿ ಈ 4 ಬಸ್ ಎಷ್ಟು ಡೇಸ್ ರನ್ ಆಗ್ತಾ ಇದೆ? 30 ಡೇಸ್ ಇಲ್ಲಿ ಆಪರೇಟ್ ಆಗ್ತಾ ಇದೆ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ ಟು ಎ ಡಿಸ್ಟೆನ್ಸ್ ಆಫ್ 100 ಕಿಲೋಮೀಟರ್ಸ್ ಫ್ರಮ್ ಒನ್ ಸೈಡ್. ಸೊ ಇಲ್ಲಿ ಟ್ರಿಪ್ಸ್ ಅಂದರೆ ಏನು? 2 ಸೈಡ್ ಇರಬೇಕು. ಬಟ್ ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನು 1 ಸೈಡ್ ಇನ್ಫಾರ್ಮೇಷನ್ ಅಂತ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಸೊ 1 ಸೈಡಿಗೆ 100 ಕಿಲೋಮೀಟರ್ಸ್ ಇದೆ. But the trips have the 2 sides. So here we calculate the trips kilometers. ಈ ಒಂದು ಟ್ರಿಪ್ಪಿಗೆ ಎಷ್ಟು ಕಿಲೋಮೀಟರ್ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಟ್ರಿಪ್ಪಿಗೆ there is the 2 sides. Okay. So now the 100 into 2 ಮಾಡಿದಾಗ ಒಂದು ಟ್ರಿಪ್ಸಿಗೆ ಎಷ್ಟು ಕಿಲೋಮೀಟರ್ಸ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. And the next capacity of each bus 40 ಪ್ಯಾಸೆಂಜರ್. ಪ್ರತಿಯೊಂದು ಬಸ್ಸಿನ ಕೆಪಾಸಿಟಿ ಎಷ್ಟಿದೆ ಅಂದರೆ 40 ಪ್ಯಾಸೆಂಜರ್ಸ್ ಇರೋವಂಥ ಒಂದು ಕೆಪಾಸಿಟಿ ಆ ಒಂದು ಬಸ್ಸಸ್ಸಿಗಿದೆ. ಅವರೇಜ್ ಪ್ಯಾಸೆಂಜರ್ ಟ್ರಾವೆಲಿಂಗ್ 75% ಆಫ್ ಕೆಪಾಸಿಟಿ. ಒಂದು ಅವರೇಜ್ ಕೆಪಾಸಿಟಿ ಆ ಬಸ್ಸಸ್ಸಿಗೆ ಇರೋ ಅಂಥದ್ದು ಅಂದರೆ 40 ಪ್ಯಾಸೆಂಜರ್ಸ್ ಏನಿದೆ ಅದರಲ್ಲಿ 75% ಅವರೇಜ್ ಪ್ಯಾಸೆಂಜರ್ ಕೆಪಾಸಿಟಿ ಈ ಒಂದು ಬಸ್ಸಸ್ಸಿಗೆ ಇದೆ, ಅಂದರೆ ಈ 4 ಬಸ್ಸಸ್ಸಿಗೂ ಕೂಡ. ಸೊ ದಿಸ್ ಆರ್ ಆಲ್ ದ ಇನ್ಫಾರ್ಮೇಷನ್ ಯೂಸಿಂಗ್ ಯು ಕ್ಯಾಲ್ಕುಲೇಟ್ ಟೋಟಲ್ ಕಿಲೋಮೀಟರ್, ಟೋಟಲ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್. ಇಷ್ಟು ಇನ್ಫಾರ್ಮೇಷನನ್ನು ನೀವು ಯೂಸ್ ಮಾಡಿ ಈ ಟೋಟಲ್ ಕಿಲೋಮೀಟರ್ ಆ್ಯಂಡ್ ಟೋಟಲ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ಸ್. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ವಿ ಕ್ಯಾಲ್ಕುಲೇಟ್ 1 ರೌಂಡ್ ಟ್ರಿಪ್. ಸೊ 1 ರೌಂಡ್ ಟ್ರಿಪ್ಪಿಗೆ ಎಷ್ಟು ಕಿಲೋಮೀಟರ್ಸ್ ಅನ್ನೋದನ್ನು ನಾವಿಲ್ಲಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನಾನು ಆಗಲೇ ನಿಮಗೆ ಹೇಳಿದೆ ಒಂದು ಟ್ರಿಪ್ ಅಂದರೆ 2 ಸೈಡ್. ಬಟ್ ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ 1 ಸೈಡ್ ಮಾತ್ರ ಕೊಟ್ಟಿದ್ದಾರೆ, ದಟ್ ಈಸ್ ದ 100 ಕಿಲೋಮೀಟರ್ಸ್. ಸೊ ನಾವು ದ 100 ಕಿಲೋಮೀಟರ್ಸ್ ಇಂಟು 2 ಸೈಡ್. ಸೊ 1 ರೌಂಡ್ ಟ್ರಿಪ್ ಕಿಲೋಮೀಟರ್ಸ್ ಆರ್ 200 kilometers. 100 into 2 is equal to 200 kilometers. And the next, the calculation of total kilometers run. This total kilometers runs are calculated by using the formula as. ಸೊ ಈ ಟೋಟಲ್ ಕಿಲೋಮೀಟರ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಫಾರ್ಮುಲಾ ಈಸ್ ಡಿಸ್ಟೆನ್ಸ್ ಪರ್ trip into number of buses into number of days. By using this formula, we calculate total kilometers run. So now the distance per trip are
200 kilometers. Number of buses, 4 buses. Number of days, that is the 30 days in a month. So distance per trip 200 ಹಾಕಿದೀವಿ. Number of buses 4 buses ಅಂತ ಹೇಳಿದರೆ into number of days or 30 days in a month. ಸೊ ಇಷ್ಟು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಬರೋ ಅಂಥ ಟೋಟಲ್ ಕಿಲೋಮೀಟರ್ಸ್ ರನ್ಸ್ ಆರ್ 24,000 ಕಿಲೋಮೀಟರ್ಸ್ ಪರ್ ಮಂತ್. ಒಂದು ತಿಂಗಳಲ್ಲಿ 24,000 ಕಿಲೋಮೀಟರ್ಸ್ ಅಷ್ಟು ಇಲ್ಲಿ 4 ಬಸ್ಸಿಂದ ಟೋಟಲ್ ರನ್ ಆಗಿದೆ. ಸೊ ದಟ್ ಈಸ್ ದ ಟೋಟಲ್ kilometers run in a month. And the next one, total passengers per kilometer. So this total passenger per kilometer is also calculated by using the formula as number of buses into distance per trip into capacity into number of days. So using this formula we calculate total passenger per kilometer. So here the number of buses are 4 buses. Distance per trip. So one trip ige ಎಷ್ಟು distance, that is the 200 kilometers into capacity. The capacity of the each bus are 40 passenger. The average passenger capacity, that is the 75%. So that is 40 into 75 divided by 100 into number of days. The number of days in a month 30 days. Okay. So now we apply that 4 into, that is the number of buses 4, distance per trip 200 into capacity 40 into average capacity for the each bus 75%. So 40 into 75 divided by 100 into number of days in a month, that is the 30 days. So we calculate this, that passenger kilometers are 7,20,000 kilometers. That is the 7,20,000 passenger kilometers are the total passenger per kilometers. So total passenger kilometers ಇಷ್ಟು ಇಲ್ಲಿ ಬರುತ್ತೆ. So that is the solution for the problem first. And the next problem 2. From the following information, calculate kilometers and total passengers. Number of buses 4, days operated in a month 30 days, trips made by each bus 4, distance of route 30 kilometers long, this is for one way, capacity of each bus 60 passengers, normal passenger traveling 80% of the capacity. So this is the problem 2. So from the following information, calculate kilometers and total passengers. So ಈ ಕೆಳಕಂಡ ಮಾಹಿತಿಯಿಂದ ಕಿಲೋಮೀಟರ್ಸ್ ಮತ್ತು ಟೋಟಲ್ ಪ್ಯಾಸೆಂಜರ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಆಫ್ ಬಸ್ಸಸ್ 4, ಇಲ್ಲಿ ಟೋಟಲ್ ಬಸ್ಸಸ್ ಇರೋದು 4 ಬಸ್ಸಸ್ ಇದೆ. ಡೇಸ್ ಆಪರೇಟೆಡ್ ಇನ್ ಎ ಮಂತ್ 30 days, ದಟ್ ಈಸ್ ದ 30 days ಇನ್ ಎ ಮಂತ್. ಇಲ್ಲಿ 4 ಬಸ್ ಕೂಡ ಒಂದು ತಿಂಗಳಲ್ಲಿ 30 days ಆಪರೇಟ್ ಆಗ್ತಾ ಇದೆ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್, ಅಂದರೆ ಈ 4 ಬಸ್ ಕೂಡ 4 ಟ್ರಿಪ್ಸನ್ನು ಮಾಡ್ತಾ ಇದ್ದಾರೆ. ಡಿಸ್ಟೆನ್ಸ್ ಆಫ್ ರೂಟ್, ದಟ್ ಈಸ್ ದ 30 kilometers ಲಾಂಗ್ ಒನ್ ವೇ. ಸೊ ದಿಸ್ ಇಸ್ ಫಾರ್ ದ ಒನ್ ವೇ. ಒನ್ ಸೈಡ್ ಡಿಸ್ಟೆನ್ಸ್ ಎಷ್ಟು ಅಂತ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ದಟ್ ಈಸ್ ದ 30 kilometers. ಸೊ 2 ಸೈಡ್ ಇದ್ದರೆ ಮಾತ್ರ ಒಂದು ಟ್ರಿಪ್ ಆಗುತ್ತೆ. ಇಲ್ಲಿ 1 ಸೈಡ್ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಟ್ರಿಪ್ ಆಗಬೇಕು ಅಂದರೆ 30 kilometers ಇಂಟು 2 ಸೈಡನ್ನು ನಾವು ಹಾಕಿ
ಟೋಟಲ್ ಟ್ರಿಪ್ಸು ಕಿಲೋಮೀಟರ್ಸ್ ಎಷ್ಟು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೆಪಾಸಿಟಿ ಆಫ್ ಈಚ್ ಬಸ್, ಪ್ರತಿಯೊಂದು ಬಸ್ಸಿನ ಕೆಪಾಸಿಟಿ 60 ಪ್ಯಾಸೆಂಜರ್ಸ್, ಅಂದರೆ 60 ಪ್ಯಾಸೆಂಜರ್ಸ್ನ ಒಂದು ಬಸ್ಸಿಗೆ ಕೆಪಾಸಿಟಿ ಇದೆ. ನಾರ್ಮಲ್ ಪ್ಯಾಸೆಂಜರ್ ಟ್ರಾವೆಲಿಂಗ್ 80% ಆಫ್ ದ ಕೆಪಾಸಿಟಿ. ಸೊ ನಾರ್ಮಲ್ ಆಗಿ ಈ ಬಸ್ಸಿಗೆ ಇರೋವಂಥ ಒಂದು ಕೆಪಾಸಿಟಿ 60 ಏನಿದೆ, ಇದರಲ್ಲಿ 80% ನಾರ್ಮಲ್ ಕೆಪಾಸಿಟಿ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು let's see how to solve this problem. So this is the problem solution. So first we calculate total kilometers run. So this total kilometers run is calculated by using the formula as distance per trip into number of buses into number of trips into number of days. So this is the formula for the calculation of total kilometers runs. So ಇಲ್ಲಿ ಏನು ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ, ಟೋಟಲ್ ಕಿಲೋಮೀಟರ್ಸನ್ನು ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ನಾವು ದ ಡಿಸ್ಟೆನ್ಸ್ ಪರ್ ಟ್ರಿಪ್, ಸೊ ಈ ಒಂದು ಟ್ರಿಪ್ಪಿಗೆ ಎಷ್ಟು ಡಿಸ್ಟೆನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ದಟ್ ಈಸ್ ದ 30 into 2. ಸೊ ಒಂದು ಸೈಡ್ಗೆ 30 ಕಿಲೋಮೀಟರ್ಸ್ ಇದೆ, ಆದರೆ ಒಂದು ಟ್ರಿಪ್ಪಿಗೆ ಏನಾಗುತ್ತೆ 2 ಸೈಡ್ಸ್ ಇರುತ್ತೆ. ದಟ್ ಈಸ್ ದ 30 into 2 into ನಂಬರ್ ಆಫ್ ಬಸ್ಸಸ್. ದ ನಂಬರ್ ಆಫ್ ಬಸ್ಸಸ್ ಆರ್ 4, ದಟ್ ಈಸ್ ಎಂಟರ್ಡ್ ಹಿಯರ್, into ನಂಬರ್ ಆಫ್ ಟ್ರಿಪ್ಸ್. ಸೊ ನಂಬರ್ ಆಫ್ ಟ್ರಿಪ್ಸ್, ಈಚ್ ಬಸ್ ಎಷ್ಟು ಟ್ರಿಪ್ಸ್ ಮಾಡ್ತಾ ಇದ್ದಾರೆ, 4 ಟ್ರಿಪ್ಸನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದನ್ನು 4 ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಇಂಟು ನಂಬರ್ ಆಫ್ ಡೇಸ್ ಇನ್ ಎ ಮಂತ್. ದ ಡೇಸ್ ಆಪರೇಟೆಡ್ ಇನ್ ಎ ಮಂತ್ ಆರ್ 30 ಡೇಸ್. ಒಂದು ಮಂತಲ್ಲಿ 30 ಡೇಸು ಇಲ್ಲಿ ಬಸ್ಸಸ್ ರನ್ ಆಗ್ತಾ ಇದೆ. ಸೊ ದಟ್ ಈಸ್ ಡಿಸ್ಟೆನ್ಸ್ ಪರ್ ಟ್ರಿಪ್ 30 into 2, ನಂಬರ್ ಆಫ್ ಬಸ್ಸಸ್ 4, ನಂಬರ್ ಆಫ್ ಟ್ರಿಪ್ಸ್ 4 into ನಂಬರ್ ಆಫ್ ಡೇಸ್ ಇನ್ ಎ ಮಂತ್ 30 ಡೇಸ್. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ದ ಟೋಟಲ್ ಕಿಲೋಮೀಟರ್ಸ್ ಆರ್ 28,800 kilometers. And the next, total passenger per kilometer. So this total passenger per kilometer, so ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಅಷ್ಟೇ ನಾವಿಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ದಟ್ ಫಾರ್ಮುಲಾ ಈಸ್ number of buses into number of trips into number of days into distance per trip into capacity. By using this formula, we calculate total passenger per kilometer. So now the number of buses. The number of buses are 4, that is entered here. Number of trips, that is the trips made by each bus, 4 into number of days in a month, that is the 30 days, 30 days into distance per trip. So ಒಂದು ಟ್ರಿಪ್ಪಿಗೆ ಎಷ್ಟು ಡಿಸ್ಟೆನ್ಸು, ಸೊ ಒನ್ ಸೈಡ್ 30 ಕಿಲೋಮೀಟರ್ಸ್ ಅದನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಬಟ್ ಒಂದು ಟ್ರಿಪ್ಪಿಗೆ ಎಷ್ಟಿರುತ್ತೆ, 2 ಸೈಡನ್ನು ನಾವು ತಗೋಬೇಕಾಗುತ್ತೆ. ಸೊ ದಟ್ ಈಸ್ 30 into 2 into capacity. ಸೊ capacity of each bus are 60 passengers. 60 passengers ಅನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ನಾರ್ಮಲ್ ಪ್ಯಾಸೆಂಜರ್ ಟ್ರಾವೆಲಿಂಗ್ ಆರ್ 80%. ಸೊ 60 into 80 divided by 100. So now we calculate this. So 4 into 30 into 30 into 2, that is the 60 into 60 into 80 divided by 100. So now the total passenger per kilometers are 13,82,400 kilometers. That is the total passenger per kilometer. So in this way we calculate the total kilometers and total passengers. So ನಾವಿಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಬೇಕಾದ್ರೆ ಇಟ್ಸ್ ಡಿಪೆಂಡ್ ಅಪಾನ್ ಸೊ ವಾಟ್ ಆರ್ ದ ಇನ್ಫಾರ್ಮೇಷನ್ಸ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್.
ಪ್ರಾಬ್ಲಮ್ ಅಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆ ಒಂದು ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಈ ಒಂದು ಫಾರ್ಮುಲಾನ ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಪ್ರಾಬ್ಲಮ್ 3. From the following information, calculate total kilometers and total passengers kilometers. Number of buses 5. Days operated in the month 25. Trips made by each bus 4. Distance of route 25 kilometers. It is for the one side. Capacity of bus 50 passengers. Normal passenger traveling 90% of capacity. So this is the problem. That is, from the following information, calculate total kilometers and total passenger kilometers. So ಈ ಕೆಳಕಂಡ ಮಾಹಿತಿಯಿಂದ ಟೋಟಲ್ ಕಿಲೋಮೀಟರ್ಸ್ ಮತ್ತೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಆಫ್ ಬಸ್ಸಸ್ 5. ಸೊ ಇಲ್ಲಿರುವಂತ ಟೋಟಲ್ ಬಸ್ಸಸ್ 5 ಬಸ್ಸಸ್ ಇದೆ. ಡೇಸ್ ಆಪರೇಟೆಡ್ ಇನ್ ದ ಮಂತ್ 25. ಸೊ ಒಂದು ಮಂತ್ ಅಲ್ಲಿ ಈ ಬಸ್ಸಸ್ ಆಪರೇಟ್ ಆಗ್ತಾ ಇರೋದು 25 ಡೇಸ್ ಇದೆ. ಟ್ರಿಪ್ ಮೇಡ್ ಬೈ ಈಚ್ ಬಸ್ ಆರ್ ದ 4. ಪ್ರತಿಯೊಂದು ಬಸ್ ಕೂಡ 4 ಟ್ರಿಪ್ಸ್ ಅನ್ನ ಮಾಡ್ತಾ ಇದ್ದಾರೆ. ಡಿಸ್ಟೆನ್ಸ್ ಆಫ್ ರೂಟ್ 25 ಕಿಲೋಮೀಟರ್ ಇನ್ ಒನ್ ಸೈಡ್. ಸೊ ಈ ಒಂದು ಬಸ್ಸಸ್ ಒಂದು ಸೈಡ್ಗೆ 25 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇಲ್ಲಿ ಅವರು ಟ್ರಿಪ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದು ಸೈಡ್ಗೆ. ಸೊ ಟ್ರಿಪ್ ಅಂದ್ರೆ 2 ಸೈಡ್ ಆಗುತ್ತೆ. ಸೊ ಫಾರ್ ಒನ್ ಟ್ರಿಪ್ ದಟ್ ಇಸ್ 25 into 2. ಸೊ 25 into 2 ಮಾಡಿದಾಗ ಅಲ್ಲಿ ನಮಗೆ ಒನ್ ಟ್ರಿಪ್ ಕಿಲೋಮೀಟರ್ಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಕೆಪಾಸಿಟಿ ಆಫ್ ಬಸ್ 50 ಪ್ಯಾಸೆಂಜರ್ಸ್. ಸೊ ಒಂದು ಬಸ್ಸಿನ ಇಲ್ಲಿ ಅಂದ್ರೆ ಏನು 5 ಬಸ್ಸಸ್ ಇದೆ, ಪ್ರತಿಯೊಂದು ಬಸ್ಸಸ್ ನ ಕೆಪಾಸಿಟಿ 50 ಪ್ಯಾಸೆಂಜರ್ಸ್ ಇದೆ. ಸೊ ಇನ್ ದಿಸ್ 50 ಪ್ಯಾಸೆಂಜರ್ಸ್ ಕೆಪಾಸಿಟಿ, ನಾರ್ಮಲ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಆರ್ 90% ಆಫ್ ಕೆಪಾಸಿಟಿ. ಅಂದ್ರೆ 50% ಅಲ್ಲಿ ಏನಿದೆ ಅದು 90% ಅಷ್ಟು ನಾರ್ಮಲ್ ಕೆಪಾಸಿಟಿ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನೌ the solution. Total number of kilometers. First here we calculate the total number of kilometers. So it is calculated by using the formula as number of buses into number of days into number of trips into distance per trip. By using this formula, we calculate total number of kilometers. ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ನೌ ದ ನಂಬರ್ ಆಫ್ ಬಸ್ಸಸ್. ದ ನಂಬರ್ ಆಫ್ ಬಸ್ಸಸ್ ಆರ್ 5. Number of days. So the number of days in a month 25 days into number of trips. The number of trips are the 4 trips into distance per trip. So per trip ಗೆ 2 side ಆಗುತ್ತೆ. So 25 kilometer one side ಗೆ. So 25 into 2, that is the distance per trip. So the number of bus 5, number of days 25 days, number of trips 4 trips, distance per trip, that is the 25 into 2, 50. So we calculate this. The total number of kilometers are 25,000 kilometers. And the next, the calculation of total number of passengers kilometers. So total number of passenger kilometers ಅನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲೂ ಕೂಡ ನಾವು ಫಾರ್ಮುಲಾನ ಫಸ್ಟ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ದಟ್ ಫಾರ್ಮುಲಾ is number of buses into number of days into number of trips into distance per
trip into capacity into normal capacity utilized. So this is the formula for the calculation of number of passengers for kilometers. So here the number of buses are 5 buses. Number of days in a month, that is the 25 days. Number of trips, the number of trips are 4 each bus, that is the 4 trips. Distance per trip, that is the 25 into 2 side into capacity. The capacity of buses are 50 passengers into normal capacity utilized, that is the 90% of the capacity of passenger, that is the normal capacity utilized. So now number of buses are 5, number of days 25, number of trips 4 trips, distance per trip 50 kilometers, capacity of each bus 50 passengers into normal capacity of each bus 90%. So ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಬರೋಂಥದ್ದು 11,25,000 passenger kilometers. So ಈ ವ್ಯಾಲ್ಯೂಸ್ ಎಲ್ಲದನ್ನು ಕೂಡ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. So after the multiplication, the total number of passengers kilometers are 11,25,000 passenger kilometers. So in this way, we are calculate total kilometers and total passengers kilometers. So thank you for watching this video.